ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಬೆಸ್ಟ್ ಬೆಂಕಿ ಬಜೆಟ್ 5G ಮೊಬೈಲ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ಪ್ಲಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಏನಂತ ಅಂದರೆ ಐಕ್ಯೂ Z9X 5G. ಈ ಒಂದು ಬಜೆಟ್ಗೆ ಸ್ನ್ಯಾಪ್ಡ್ರ್ಯಾಗನ್ 6Gen ಒಂದು ಪ್ರಾಸೆಸರ್ ಕೊಟ್ಟಿದ್ದಾರೆ. ಬೆಂಕಿ ಪ್ರಾಸೆಸರ್ ಅಂತಲೇ ಹೇಳ್ಬೋದು, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸು ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ಪ್ಲಸ್ ರಿವ್ಯೂ ಕೊಡ್ತಾಯಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಮೊಬೈಲು ವರ್ತಾ ಅಥವಾ ಇಲ್ವಾ, ಪರ್ಚೇಸ್ ಮಾಡಬಾರ್ದು ಅಂತ ನಿಮ್ಮ ಒಂದು ಮೈಂಡಲ್ಲಿ ಡಿಸಿಷನ್ ಬರುತ್ತೆ. ಬನ್ನಿ ತಡ ಮಾಡಿದೆ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಏನಾದ್ರು ಹೊಸಬರ ನನ್ನ ಒಂದು ಟೆಕ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಬೇಗ 4000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ. ಆಮೇಲೆ ಈ ಥರ ವಿಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ನಮ್ಮ ಒಂದು ಬಾಕ್ಸ್ ಓಪನ್ ಮಾಡ್ತಿದ್ದಾಗ ಸ್ಟ್ರೇಟ್ ನಮಗೆ ಮೊಬೈಲ್ ಸಿಗ್ತಿದೆ. ಮೊಬೈಲ್ ಯೂನಿಕ್ ಲುಕ್ಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕ್ಲಿಯರ್ TPU ಕೇಸ್ ಸಿಗ್ತಿರುವಂಥದ್ದು. ಕೇಸ್ ಮೊಬೈಲ್ ಹಾಕೊಂಡ್ರೆ ಬೆಂಕಿ ಲುಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಡಾಕ್ಯುಮೆಂಟ್ಸ್ ಆದಮೇಲೆ ನಮಗೆ 44 ವಾಟ್ಸು ಫಾಸ್ಟ್ ಚಾರ್ಜಿಂಗು, Type A to Type C ಚಾರ್ಜಿಂಗ್ ಕೇಬಲ್, ಸಿಮ್ ಎಲೆಕ್ಷನ್ ಪೇನ್, ಇಷ್ಟು ನಮಗೆ ಬಾಕ್ಸಲ್ಲಿ ಸಿಗ್ತೈತೆ. ನೋಡೋಕ್ಕೂ ಲುಕ್ಕು ಅಂತ ಡಿಫ್ರೆಂಟ್ ಆಗಿದೆ, ಪ್ಲಸ್ ಯುನೀಕ್ ಆಗಿದೆ. ಪ್ರೀಮಿಯಂ ಟೆಕ್ಸ್ಚರ್ ಡಿಸೈನ್ ನಮಗೆ ಸಿಗ್ತಾ ಇರುವಂಥದ್ದು ಹಿಂದೆ. ಆಮೇಲೆ ಪ್ಲಸ್ ಈ ಒಂದು ಮೊಬೈಲ್ಗೆ 6000 mAh ಬ್ಯಾಟ್ರಿ ಇದೆ. ಮೊಬೈಲ್ನ ಅಂದ್ಕೊಂಡಾಗ ನಾವು ಆ ಥರ ಫೀಲ್ ಇರಲ್ಲ. ಸಖತ್ ಲೈಟ್ ವೆಯ್ಟ್ ಐತೆ, ಸಖತ್ ಸ್ಲಿಮ್ ಆಯ್ತು ಅಂತಲೇ ಹೇಳ್ಬೋದು. ಒಂಥರ ಪ್ರೀಮಿಯಂ ಡಿಸೈನ್ ಥರ ಹಿಂದೆ ನೋಡಿದ ಕ್ಯಾಮ್ರಾ ಸೆಟಪ್ಪು, ಆ ಒಂದು ಟೆಕ್ಸ್ಚರ್ ಡಿಸೈನ್ ಜೊತೆ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಮಾಡೋರೆ, ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಐಕ್ಯೂದವ್ರಿಗೆ ಬೆಂಕಿ ಲುಕ್ ಇದೆ. ಇದರಲ್ಲಿ 2 ಕಲರ್ ವೇರಿಯಂಟ್ ಸಿಗ್ತಿದೆ. ಟೊರ್ನೇಡೋ ಗ್ರೀನ್ ಅಂತ, ಇನ್ನೊಂದು ಬಂದ್ಬಿಟ್ಟು ಸ್ಟ್ರಾಂಗ್ ಗ್ರೇ ಅಂತ. ಸಖತ್ತಾಗಿದೆ ಈ ಒಂದು 2 ಕಲರ್ ಅಂತ ಹೇಳ್ಬೋದು. ತುಂಬ ಅಟ್ರಾಕ್ಟಿಂಗ್ ಅನಿಸಿದ್ದು ನನಗೆ ಈ ಒಂದು ಟೊರ್ನೇಡೋ ಗ್ರೀನ್ ಕಲರ್. ಆಮೇಲೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂದ್ರೆ ಈ ಒಂದು ಮೊಬೈಲ್ದು ಫ್ರೇಮ್ ಆಗಲಿ ಅಥವಾ ಬ್ಯಾಕ್ ಆಗಲಿ ನಮಗೆ ಪಾಲಿಕಾರ್ಬನೇಟ್ ಬಿಲ್ಡ್ ಸಿಗ್ತಾ ಇರುವಂಥದ್ದು. ಆಮೇಲೆ ಇವರು ಫ್ರೀಯಾಗಿ ಸ್ಕ್ರೀನ್ ಕಾರ್ಡ್ನ ಅಪ್ಲೈ ಮಾಡಿದರೆ ಒಂದು ಖುಷಿ ವಿಷಯ ಅಂತಾನೆ ಹೇಳಬಹುದು. ಮತ್ತು ನಾವು ಕೆಳಗಡೆ ನೋಡ್ಕೊಂಡಾಗ ಕೆಳಗಡೆ ಬಾಟಮ್ ಸೈಡ್ ಬಂದ್ಬಿಟ್ಟು 3.5 mm ಹೆಡ್ಫೋನ್ ಜಾಕ್ ಸಿಗ್ತಿದೆ, ಸಿಂಗಲ್ ಮೈಕ್ರೋಫೋನ್ ಸಿಗ್ತಿದೆ, ಪ್ಲಸ್ Type C ಪೋರ್ಟ್. ಆಮೇಲೆ ನೆಕ್ಸ್ಟ್ ನಮಗೆ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ನೀವು ಸೈಡಲ್ಲಿ ನೋಡ್ಕೊಂಡಾಗ ನಮಗೆ ಸಿಮ್ ಟ್ರೇ ಸಿಗ್ತಿದೆ. ನೀವು ಇದರಲ್ಲಿ ಡ್ಯೂಯಲ್ ಸಿಮ್ ಹಾಕ್ಬೋದು. ಡ್ಯೂಯಲ್ ಸಿಮ್ ಸಪೋರ್ಟ್ ಇರುವಂಥದ್ದು ಒಳ್ಳೆಯ ವಿಷಯ. ಪ್ಲಸ್ ನೀವು SD ಕಾರ್ಡ್ ಹಾಕ್ಕೊಂಡು 1 TB ನಿಮ್ಮ ಒಂದು ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಚೆನ್ನಾಗಿದೆ ಅಂತ ಹೇಳಬೇಕು, ಥಮ್ಸ್ ಅಪ್ ಅಂತಲೇ ಹೇಳಬೇಕು. ಐಕ್ಯೂದವ್ರಿಗೆ ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ಸ್ ನೀಡಿದ್ದಾರೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಸೈಡ್ ನೋಡ್ಕೊಳ್ಳೋಣ. ರೈಟ್ ಸೈಡ್ ಬಂದ್ಬಿಟ್ಟು ನಮಗೆ ಏನು ಸಿಗ್ತಿದೆ ಅಂತ ಅಂದರೆ ನಮಗೆ ಪವರ್ ಆನ್ ಆಫ್ ಬಟನ್ ಸಿಗ್ತಿದೆ. ಅದು ಪ್ಲಸ್ ಫಿಂಗರ್ ಪ್ರಿಂಟ್ ಸೆನ್ಸರು ಚೆನ್ನಾಗಿದೆ, ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಆಮೇಲೆ ಪವರ್ ವಾಲ್ಯೂಮ್ ರಾಕರ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ. ಆಮೇಲೆ ಮೇಲೆ ನೋಡ್ಕೊಂಡಾಗ ಏನು ಸಿಗ್ತಿಲ್ಲ, ಆದರೆ ನೋಡ್ತಾ ಇರ್ಬೋದಲ್ಲ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ. ಇದು ಪಂಚುವಲ್ ಕ್ಯಾಮ್ರಾ ಸಿಗ್ತಿದೆ, ಸೆಲ್ಫಿ ಕ್ಯಾಮ್ರಾ. ಆಮೇಲೆ ಪ್ಲಸ್ ಇದರಲ್ಲಿ ಡೋಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಚೆನ್ನಾಗಿದೆ, ಲೌಡ್ ಆಗಿರುವಂಥದ್ದು ಸ್ಪೀಕರು. ಸಖತ್ತಾಗಿ ಲೌಡ್ ಇದೆ. 300 ವಾಲ್ಯೂಮ್ ಕೂಡ ಹಾಕ್ಬೋದು, 300% ಸಖತ್ತಾಗಿ. ಆದರೆ ಅಷ್ಟೊಂದು ಕ್ಲಿಯರಾಗಿ ಕೇಳಿಸಲ್ಲ. 100% ಹಾಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಆದರೆ ಚೆನ್ನಾಗಿ ಲೌಡ್ ಇದೆ. ಆದರೆ ಒಂದೇನೈತಲ್ಲ ಹಿಯರಿಂಗ್ ಎಕ್ಸ್ಪೀರಿಯನ್ಸ್, ಆ ಒಂದು ಎಕ್ಸ್ಪೀರಿಯನ್ಸು ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಇದು ಸಖತ್ತಾಗಿ ಲೌಡ್ ಇದೆ. ಅದ್ರ ಒಂದೇನಂತ ಅಂದರೆ ಸ್ವಲ್ಪ ಕ್ಲಿಯರಾಗಿ ಕೇಳಿಸಲ್ಲ 300%ನಲ್ಲಿ, ಇದರಿಂದನೇ ಹೇಳ್ತಿರೋದು. ಆದರೂ ಚೆನ್ನಾಗಿದೆ, ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಐಕ್ಯೂದವ್ರಿಗೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಕೊಳ್ಳೋಣ. ನೆಕ್ಸ್ಟು ಇದ್ರ ಬಗ್ಗೆ ವೇಟ್ ಬಂದ್ಬಿಟ್ಟು 199 ಗ್ರಾಮ್ ಅಷ್ಟೇ ವೇಟ್. ಸಖತ್ ಲೈಟ್ ವೇಟು. 6000 mAh ಬ್ಯಾಟ್ರಿ ಇದ್ರೂ ಬೆಂಕಿ ಅಂತಲೇ ಹೇಳ್ಬೋದು. ಮತ್ತು 7.99 ಅಲ್ಟ್ರಾ ಸ್ಲಿಮ್ ಥಿಕ್ನೆಸ್ ಇರುವಂಥದ್ದು. ಸ್ಲಿಮ್ ಆಗಿದೆ ಬಾರ್ಡರ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಒಂದು ಮೊಬೈಲು, ಬೆಂಕಿ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ಟು ನೋಡ್ತಾ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಮೊದಲನೇದಾಗಿ ಡಿಸ್ಪ್ಲೇ ಬಂದ್ಬಿಟ್ಟು 6.72 ಇಂಚಸ್ ಹೊಂದಿರುವಂಥ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗ್ತಿದೆ. 120 Hz ರಿಫ್ರೆಶ್ ಡಿಸ್ಪ್ಲೇ, 1000 nits ಪೀಕ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಬ್ರೈಟ್ನೆಸ್ 1000 nits ಇರುವಂಥದ್ದು. ನಾರ್ಮಲ್ ಆಗಿ ಈ ಒಂದು ಪ್ರೈಸ್ ರೇಂಜ್ಗೆ 600, 800 ಕೇವಲ ಬ್ರೈಟ್ನೆಸ್ ಕೊಟ್ಟಿರ್ತಾರೆ. ಆದರೆ 1000 nits ಬ್ರೈಟ್ನೆಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಬೆಂಕಿ ಅಂತಲೇ ಹೇಳಬಹುದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಐಕ್ಯೂದವ್ರಿಗೆ. ಚೆನ್ನಾಗಿ ನೀಡಿದ್ದಾರೆ ಸ್ಪೆಸಿಫಿಕೇಶನ್ಸ್ ಎಲ್ಲ. ಚೆನ್ನಾಗಿ ಬ್ರೈಟ್ ಇದೆ ಡಿಸ್ಪ್ಲೇ. ಮತ್ತು 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಒಂದು ಪರ್ಟಿಕ್ಯುಲರ್ ಡಿಸ್ಪ್ಲೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.
ಮತ್ತು ಇದಕ್ಕೆ IPS LCD ಡಿಸ್ಪ್ಲೇ ಕೊಟ್ರಂತ ನೀವು ಕೇಳ್ಬೋದು. ಎಂತಕ್ಕಂತ ಅಂದರೆ AMOLED ಡಿಸ್ಪ್ಲೇ ಕೊಟ್ಟಿದ್ರೆ ಪ್ರೈಸ್ ತುಂಬ ಜಾಸ್ತಿ ಆಗುತ್ತಂತ ಬಜೆಟ್ನಲ್ಲಿ ತರಬೇಕಂತ ಐಕ್ಯದವ್ರು ಈ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆರು ಸ್ನ್ಯಾಪ್ಡ್ರ್ಯಾಗನ್ 6Gen ಪ್ರಾಸೆಸರ್ ನಾರ್ಮಲ್ ಆಗಿ 25,000 ಒಳಗಡೆ ತರ್ತಾರೆ, ಆದರೆ ಇವರು 15,000 ಒಳಗಡೆ ತರ್ತಾರೆ. ಪ್ರೈಸ್ ನಿಮಗೆ ಲಾಸ್ಟ್ನಲ್ಲಿ ರಿವೀಲ್ ಮಾಡ್ತೀನಿ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಸೆಸರ್ ಹೇಳ್ದಲ್ಲ, ಪ್ರಾಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 6Gen ಪ್ರಾಸೆಸರ್. ಈ ಒಂದು ಪ್ರಾಸೆಸರ್ ಬಂದ್ಬಿಟ್ಟು 5,60,000 ಪ್ಲಸ್ ಆ್ಯಂಟಿ ಬೆಂಚ್ ಮಾರ್ಕ್ ನಮಗೆ ಕೊಡುತ್ತೆ. 4 ನ್ಯಾನೋಮಿಲಿಯನ್ ಟೆಕ್ ಪ್ರಾಸೆಸರ್ ಇರುವಂಥದ್ದು ಅಂತಲೇ ಹೇಳ್ಬೋದು. 4nm ಪ್ರಾಸೆಸರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಖತ್ ಫಾಸ್ಟ್ ಪ್ರಾಸೆಸರ್ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ಬಗ್ಗೆ ನೋಡ್ಕೊಳ್ಳೋಣ. ರ್ಯಾಮ್ ಬಂದ್ಬಿಟ್ಟು 4GB RAM 128GB ROM, 6GB RAM 128GB ROM, 8GB RAM 128GB ROM ಸಿಗ್ತಿದೆ. ಇದರಲ್ಲಿ 3 ವೇರಿಯಂಟ್ ಕೇವಲ ಸಿಗ್ತಾ ಇರುವಂಥದ್ದು, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ LPDDR4X UFS 2.2 ಪರವಾಗಿಲ್ಲ ಈ ಒಂದು ಪ್ರೈಸ್ ರೇಂಜ್ಗೆ ಅಂತಲೇ ಹೇಳಬಹುದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತನಾಡೋಣ. ಕ್ಯಾಮ್ರಾ ಬಂದ್ಬಿಟ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ನಿಮಗೆ. ಮೊದಲನೇದಾಗಿ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ವಿತ್ OS ವಿತ್ AI ಇರುವಂಥದ್ದು ಅಂತಲೇ ಹೇಳ್ಬೋದು. AI ಕ್ಯಾಮ್ರಾ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸಖತ್ತಾಗಿ ಫೋಟೋಸ್ ತಗೊಳುತ್ತೆ. ಈಗ ಉದಾಹರಣೆಗೋಸ್ಕರ ನೋಡ್ತಾರೆ, ಸ್ಕ್ರೀನ್ ತೋರಿಸ್ತಾನೆ ಕೆಲವೊಂದು ಸ್ಯಾಂಪಲ್ಸ್ ತೋರಿಸ್ತಾನೆ ನಿಮಗೆ. ಚೆನ್ನಾಗಿದೆ, ಚೆನ್ನಾಗಿ ಡೀಟೇಲ್ ಆಗಿ ಫೋಟೋ ತಗೊಳುತ್ತೆ ಅಂತಲೇ ಹೇಳ್ಬೋದು. ಪರವಾಗಿಲ್ಲ ಒಂದು ಪ್ರೈಸ್ ರೇಂಜ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಡೆಪ್ತ್ ಸೆನ್ಸರ್, ಇದು ಬ್ರೋಕನ್ ಸೆನ್ಸರ್ ಅಂತಲೇ ಹೇಳ್ಬೋದು. ಈ ಒಂದು ಚೆನ್ನಾಗಿದೆ ಸೆನ್ಸರು, 2 MP ಸಿಗ್ತಾ ಇರುವಂಥದ್ದು. ಇದು ಚೆನ್ನಾಗಿ ಕೂಡ ಫೋಟೋಸ್ ತಗೊಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೇಳ್ದಲ್ಲ 8 MP ಸೆಲ್ಫಿ ಕ್ಯಾಮ್ರಾ, ಇದು ಪಂಚಲ್ ಕೂಡ ಇರುವಂಥದ್ದು. ಇದು ಚೆನ್ನಾಗಿ ಕೂಡ ಇದನ್ನು ಫೋಟೋಸ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಬಗ್ಗೆ ಬಂದಾಗೆಲ್ಲ ಸಖತ್ತಾಗಿ ಫೋಟೋಸ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಪ್ರೈಸ್ ರೇಂಜ್ಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮೊಬೈಲ್ಗೆ IP64 ಸ್ಪ್ಲಾಶ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಸಿಗ್ತಾಯಿತ್ತು. ಕೇವಲ ಸ್ಪ್ಲಾಶ್ ಅಷ್ಟೇ, ದಯವಿಟ್ಟು ನೀರಲ್ಲಿ ಎತ್ಕೊಂಡು ಹೋಗ್ಬಿಡಿ, ಇಲ್ಲಾಂದರೆ ಈ ಒಂದು ಮೊಬೈಲ್ ಕೆಟ್ಟೋಗುತ್ತೆ. ಕೇವಲ ನಿಮಗೆ IP64 ಸಿಗ್ತೈತೆ, ಆದರೂ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಸೆಗ್ಮೆಂಟ್ ಇಷ್ಟೊಂದು ಸ್ಪೆಸಿಫಿಕೇಶನ್ಸ್ ನೀಡ್ತಿರೋ ಅಂತ ಅಂದರೆ ಬೆಂಕಿ ಅಂತಲೇ ಹೇಳ್ಬೋದು. ಆಮೇಲೆ ಇದರಲ್ಲೂ ನೀವು ಕೇಳ್ಬೋದು ಚೆನ್ನಾಗಿ ಗೇಮಿಂಗ್ ಆಡ್ಬೋದು ಅಂತ. ಹೌದು, ಚೆನ್ನಾಗೆಲ್ಲ ಗೇಮಿಂಗ್ ಆಡ್ಬೋದು ನೀವು ಇದರಲ್ಲಿ. ನಾನು ಟೆಸ್ಟ್ ಮಾಡಿದೆ BGMI, ನೋಡ್ತಾರ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. BGMI ಫ್ರೀ ಫೈರ್ ಎಲ್ಲ ಟೆಸ್ಟ್ ಮಾಡಿದೆ. 60 FPS ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಲ್ಟ್ರಾ ಎಕ್ಸ್ಟ್ರೀಮಲ್ಲೆಲ್ಲ, ಆದರೆ ಒಂದು 40 FPS ಹ್ಯಾಂಡಲ್ ಮಾಡ್ಬೋದು. ಆದ್ರೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೆ ಒಂದು ಮಿಡ್ ರೇಂಜ್ ಆಗಿ ನೀವು ಗೇಮಿಂಗ್ ಆಡ್ಬೋದು, ಮೀಡಿಯಮ್ ಲೆವೆಲಲ್ಲಿ, ಅಷ್ಟೊಂದು ಹೈ ಲೆವೆಲಲ್ಲ. ಆದರೂ ಸಖತ್ತಾಗಿ ನೀವು ಗೇಮಿಂಗ್ ಆಡ್ಬೋದು ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಪೆಸಿಫಿಕೇಷನ್ಸು. ಆಮೇಲೆ ಈ ಒಂದು 5G ಪ್ರಾಸೆಸರ್ ಐತಲ್ಲ, ಇದು 8 ಬ್ಯಾಂಡ್ಸ್ ಸಪೋರ್ಟ್ ಮಾಡುತ್ತೆ. ಎಲ್ಲ ಸಖತ್ತಾಗಿದೆ ಸ್ಪೆಸಿಫಿಕೇಷನ್ಸ್ ಅಂತಲೇ ಹೇಳ್ಬೋದು. ಮೇನ್ ಬಂದ್ಬಿಟ್ಟು ಏನಂತ ಅಂದರೆ ಪ್ರಾಸೆಸರ್ ನನಗೆ ಇಷ್ಟ ಆಗಿದ್ದು, ಚೆನ್ನಾಗಿ ನೀಡಿದ್ರು ಅಂತಲೇ ಹೇಳ್ಬೋದು ಈ ಒಂದು ಪ್ರಾಸೆಸರು. ಮತ್ತು ಕೊನೆಯದಾಗಿ ಬಂದ್ಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂದ್ರೆ ಇದು 6000 mAh ಬ್ಯಾಟ್ರಿ, 44 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ 6000 ಕೊಡ್ತಿದ್ರು ಅಂತ ಅಂದರೆ ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೇಕು. ಐಕೋದವ್ರಿಗೆ ಒಂದು ನೆಕ್ಸ್ಟ್ ಲೆವೆಲ್ ಸ್ಪೆಸಿಫಿಕೇಷನ್ಸ್ ಮಾಡಿದಿರೋ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆರಾಮಾಗಿ ನೀವು 2 ದಿನದಕ್ಕೆ, ಅಂದರೆ ನೀವು ನಾರ್ಮಲ್ ಯೂಸೇಜಸ್ ಮಾಡಿದ್ರೆ ಆರಾಮಾಗಿ 2 ದಿನ ಬರುತ್ತೆ. ಆದರೆ ಹೆವಿಯಾಗಿ ಯೂಸೇಜ್ ಮಾಡಿದ್ರೆ ಆರಾಮಾಗಿ ನಿಮಗೆ 1.5 ದಿನ ಅಥವಾ 1 ದಿವಸ ನಿಮಗೆ ಬರುತ್ತೆ. ಸಖತ್ತಾಗಿದೆ ಅಂತ ಹೇಳ್ಬೇಕು. ಚಾರ್ಜಿಂಗ್ ಬಗ್ಗೆ ಮಾತನಾಡಬೇಕಂದ್ರೆ 50% ಕೇವಲ 37 ನಿಮಿಷದಲ್ಲಿ ಆಗ್ಬಿಡುತ್ತೆ. ಸಖತ್ತಾಗಿ ಫಾಸ್ಟ್ ಚಾರ್ಜಿಂಗ್ ಅಂತಲೇ ಹೇಳ್ಬೋದು. ಅಂದರೆ 100% ಮಿನಿಮಮ್ ಆದರೂ 1 ಅವರ್ ತೊಗೊಳುತ್ತೆ. ಆದ್ರೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬ್ಯಾಟ್ರಿ ಮತ್ತು ಚಾರ್ಜಿಂಗು ಬೆಂಕಿ ಆಗಿರುವಂಥದ್ದು ಅಂತಲೇ ಹೇಳಬಹುದು. ಇಷ್ಟ ಆಯ್ತು ಇದ್ರ ಬಗ್ಗೆ ಎಲ್ಲ ಸ್ಪೆಸಿಫಿಕೇಷನ್ಸು. ಮತ್ತು ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಒಂದು ಸಮಯ ಬಂತು. ಪ್ರೈಸ್ ಬಗ್ಗೆ ಮಾತನಾಡಬೇಕಂದ್ರೆ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಪ್ರೈಸ್ ಬಂದ್ಬಿಟ್ಟು ಮಾತನಾಡ್ಬೇಕಂತ ಅಂದರೆ 4GB RAM 128GB ROM 12,000 ಕೇವಲ ಸಿಗ್ತಾ ಇರುವಂಥದ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 6GB RAM 128GB ROM ಕೇವಲ 13,000ಕ್ಕೆ ಸಿಗ್ತಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 8GB RAM 128GB ROM, ಇದು ನಮಗೆ ಕೇವಲ 14,500 ಸಿಗ್ತೈತೆ. ಆಮೇಲೆ ಬ್ಯಾಂಕ್ ಆಫರ್ ಕೂಡ ಅಷ್ಟೇ 1000 ಇರುವಂಥದ್ದು. ಬೇಕಾದ್ರೆ ಬ್ಯಾಂಕ್ ಆಫರ್ ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಆಮೇಲೆ ಕೂಡ ಕೂಪನ್ ಐತೆ. ಕೋಡ್ ಬಂದ್ಬಿಟ್ಟು Z9X ಲಾಂಚ್ ಅಂತ ನಿಮಗೆ 500 ಡಿಸ್ಕೌಂಟ್ ಬರುತ್ತೆ. 500 ರೂಪೀಸ್ ಡಿಸ್ಕೌಂಟು ಬೆಂಕಿ ಆಗಿರುವಂಥದ್ದು ಅಂತ ಹೇಳ್ಬೋದು. ಈ ಒಂದು ಮೊಬೈಲು ಸಖತ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಪ್ಲಸ್
ವಿವೋ T3Xಗೆ ಒಂದು ಕಾಂಪಿಟೇಟರ್ ಕೂಡ ಆಗ್ಬೋದು. ಆದರೆ ಬೆಸ್ಟ್ ಏನು ಗೊತ್ತಾ, ಎರಡು ಕಂಪೇರ್ ಮಾಡಿಕೊಂಡ್ರೆ ನನಗೆ ಕೇಳಿದ್ರೆ ಐಕು Z9Xೇ ಬೆಟರ್ ಅಂತಲೇ ಹೇಳ್ಬೋದು. ಯಾರ್ಯಾರು ಈ ಒಂದು ಮೊಬೈಲ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ, ಕಣ್ಣು ಮುಚ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ಬೆಂಕಿ ಮೊಬೈಲು, ವ್ಯಾಲ್ಯೂ ಫಾರ್ ಮನಿ, ಆ ಒಂದು ಪ್ರೈಸ್ ರೇಂಜ್ಗೆ ಇಂಥ ಸ್ಪೆಸಿಫಿಕೇಶನ್ ಇರ್ತೀರ ಅಂತ ಅಂದರೆ ತುಂಬ ಖುಷಿ ಪಡಲೇಬೇಕು. ಇಷ್ಟ ಆಯಿತು ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಓರ್ಕೊಳ್ಳಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಹೇಗನ್ಸು ಈ ಒಂದು ವಿಡಿಯೋ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ಕನ್ನಡ ತಿಳಿಸಿ. ಮತ್ತು ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ಒಂದು ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.